ಹೇಗಿದು ಹೇಗೆ ಈಗ ಈ ಒಂದು ವಿಚಾರದಲ್ಲಿ ಅವ್ರ ಕಡೆ ಒಂದು ತಲೆ ಬಿತ್ತು ಅಂದರೆ ನಮ್ಮ ಕಡೆ ಒಂದು ತಲೆ ಬಿತ್ತು ಅಂದರೆ ಅವ್ರ ಕಡೆ ಒಂದು ತಲೆ ಹಾಕೋದು ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದೆ. ಏನು ಕಂಟ್ರೋಲ್ ಮಾಡಿದ್ರಿ ನೀವು? ಈಗ ಅವ್ರು ಹೇಳ್ತಾರೆ ಸೊಲಿ ಬೆಲೆ ಬಂದರು ಭಾಷಣ ಮಾಡಿದ್ರು, ಇನ್ನೊಬ್ಬರು ಬಂದು ಭಾಷಣ ಮಾಡಿ ಹೋದ್ರು. ಅಲ್ಲ, ನಾವು ಈ ದೇಶದಲ್ಲಿ ಏನೋ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಓಕೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನ ನೀವು ಕಾನೂನು ಕೈಗೆತ್ಕೊಂಡ್ರೆ ಒಳಗಡೆ ಆಗ್ತೀವಿ ಅಂತ ಹೇಳಿರೋದು. ಓಕೆ, ನೀವು ಇದೇ ಸೂಲಿ ಬೆಲೆ ಅಲ್ಲ, ದೇಶ ಪ್ರೇಮದ ಬಗ್ಗೆ ಮಾತಾಡೋದು ತಪ್ಪೇನ್ರಿ ಅಂತ ಕೇಳ್ತಾರೆ ಅವರು. ದೇಶ ಪ್ರೇಮ ಮಾತಾಡಿ. ಓಕೆ, ದೇಶ ಪ್ರೇಮದ ಬಗ್ಗೆ ಮಾತಾಡೋದು ಯಾರು ಅರೆಸ್ಟ್ ಮಾಡೋದಿಲ್ಲ. ನಿಮ್ಮಲ್ಲಿ ಕೇಸ್ ಹಾಕೋದು ಯಾವಾಗ? ನೀವು ಕಾನೂನನ್ನ ಕೈಗೆತ್ಕೊಂಡಾಗ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಕಾನೂನು ನೀವು ಕೈಗೆತ್ಕೊಂಡ್ರೆ ಬಂದ್ರು, ಭಾಷಣ ಮಾಡಿದ್ರು, ಹೋದ್ರು, ಏನ್ ಮಾಡ್ಕೊಂಡ್ರಿ? ನಾವೇ ಕರೆದ್ವಿ. ಎದುರು ಬಿಟ್ರಿ ನಿಮ್ ಸರ್ಕಾರ ಎದುರು ಬಿಟ್ರಿ. ಯಂಗ್ ಪೊಂಗ್ಲಿ ಯಾರು? ಸೂಲಿಬೆಲೆ ಅವರು ಮೋಸ್ಟ್ಲಿ ಏನೋ ಈ ಪ್ರಪಂಚದಲ್ಲಿ ಯಾವ್ದಾನ ಒಂದು ಅವಾರ್ಡ್ ಇದ್ರೆ ಸುಳ್ಳೇಳವ್ರಿಗೆ ಅದು ಚಕ್ರವರ್ತಿ ಸೂಲಿಬೆಲೆಗೆ ಅವಾರ್ಡ್ ಕೊಡೋದು. ಸೊ ಹಾಗಾಗಿ ಚಕ್ರವರ್ತಿ ಸೂಲಿಬೆಲೆ 2 ವರ್ಷದಿಂದ ಇರುವಂತ ಸುಳ್ಳುಗಳನ್ನ ನೀವು ಪಟ್ಟಿ ಮಾಡ್ಕೊಳ್ಳಿ ಸರ್. ಪ್ಲೀಸ್ ವೈ. ನೀವೇನು ಬಿಜೆಪಿ ಹೋಗ್ತಾರ ಅವರು? ಅಲ್ಲ, ಒಂದ್ ನಿಮಿಷ. ಅಲ್ಲ, ಚಕ್ರವರ್ತಿ ಸೂಲಿಬೆಲೆ ನಿಮ್ ಪಕ್ಷದವರ? ನಾನು ಒಂದ್ ನಿಮಿಷ. ಚಕ್ರವರ್ತಿ ಸೂಲಿಬೆಲೆ ಚಕ್ರವರ್ತಿ ಸೂಲಿಬೆಲೆ ಪ್ಲೀಸ್ ಆಮೇಲೆ ಮಾತಾಡಿ. ಚಕ್ರವರ್ತಿ ಸೂಲಿಬೆಲೆ ನಿಮ್ ಪಕ್ಷದವ್ರ? ಚಕ್ರವರ್ತಿ ಸೂಲಿಬೆಲೆ ಡಿಫೆಂಡ್ ಮಾಡ್ತಾ ಇದ್ದೀರಿ. ಉದ್ದೇಶ ಏನು? ಅದನ್ನ ಆಮೇಲೆ ಮಾತಾಡೋಣ. ಒಂದ್ ನಿಮಿಷ. ಅದು ನಿಮ್ ಸಮಯದಲ್ಲಿ ನಾನು ಮಾತಾಡಿಲ್ಲ. ಒಂದ್ ನಿಮಿಷ ಹೇಳ್ಬೇಕಲ್ಲ, ಸುಳ್ಳು ಹೇಳ್ಬಾರ್ದು. ಒಂದ್ ನಿಮಿಷ. ಓಕೆ, ಈಗ ನಾನು ಈ ಚಕ್ರವರ್ತಿ ಸೂಲಿಬೆಲೆಗೆ ಇವರೇ ಹೇಳಿದ್ರು, ಯಾರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಬರ್ಲಿ ಭಾಷಣ ಮಾಡ್ಲಿ ಅಂತ ಅವರೇ ಹೇಳಿದ್ರು. ನಾವೇ ಆಹ್ವಾನ ಕೊಟ್ಟಿದ್ವಿ, ಅವ್ರಾಗ ಅವ್ರು ಬಂದಿದ್ದಲ್ಲ, ನಾವೇ ಆಹ್ವಾನ ಕೊಟ್ಟಿದ್ವಿ, ನೀವು ಬಂದು ಭಾಷಣ ಮಾಡಿ, ಕಾನೂನ ಕೈಗೆತ್ಕೊಂಡು ಒಳಗಡೆ ಆಗ್ತೀವಿ ಅಂತ ಹೇಳಿದ್ವಿ. ಕಾನೂನು ಕೈಗೆತ್ಕೊಳ್ಳೋ ಧೈರ್ಯ ಮಾಡ್ಲಿಲ್ಲ, ಒಳಗಡೆ ಹೋಗಿಲ್ಲ. ಧೈರ್ಯ ತೋರಿಸ್ಲಿ, ಒಳಗಡೆ ಆಗ್ತೀವಿ. ಒಳಗಡೆ 100% ಆಗ್ತೀವಿ. ತಾಕತ್ತಿದ್ರೆ ನಾನು ಅವಾಗಲೇ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಈ ಮಾಧ್ಯಮದ ಮುಖಾಂತರ ಯಾರೇ ಆಗ್ಲಿ, ಬಾಬಾ ಸಾಹೇಬ್ ಒಂದ್ ನಿಮಿಷ ಪ್ಲೀಸ್, ಈ ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥ ಯಾರೇ ಮಾಡಿದ್ರು ಅವ್ರು ಎಷ್ಟೇ ದೊಡ್ಡವರು ಒಳಗಡೆ 15 ಜನ ಮುಸ್ಲಿಂ ಸಮುದಾಯದ ಮುಖಂಡರುಗಳು ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂದಾಗ ನೀವು ತಲೆಬಾಗ್ಬಿಟ್ರಿ, ಹೆದರ್ಕೊಂಡ್ಬಿಟ್ರಿ. ಯಾರು ಹೇಳಿದ್ದು? ಟೇಬಲ್ ಕುಟ್ಟಾಗ ಹೆದರ್ಕೊಂಡ್ಬಿಟ್ರಿ ನೀವು. ಅವಾಗ ದಿನೇಶ್ ಗುಂಡೂರಾವ್ ಏನ್ ಮಾತಾಡಿದ್ರಿ? ದಿನೇಶ್ ಗುಂಡೂರಾವ್ ಏನ್ ಮಾಡಿದ್ರು? ತೆಗ್ದಾಕಿದೀವ ನಾವು. ಓಕೆ, ನನಗೆ ಬೇಡ ಇದು ಮಂಗಳೂರು, ಉಸ್ತುವಾರಿ ನನಗೆ ಬೇಡ ಅಂತ ಹೇಳಿಲ್ವ ಅವರು? ವೈಯಕ್ತಿಕ ಅಭಿಪ್ರಾಯ. ಓಕೆ, ಅವರ ವೈಯಕ್ತಿಕ ಅಭಿಪ್ರಾಯವನ್ನ ನಾವು ಮನ್ನಣೆ ಮಾಡಲೇಬೇಕಾಗ್ತದೆ. ಓಕೆ, ಈಗ ನನ್ನ 15 ಜನ ಮುಸ್ಲಿಂ ಮುಖಂಡರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋವರೆಗೂ ಅದರ ತೀವ್ರತೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಡೈವರ್ಟ್ ಮಾಡೋದು ಬೇಡ. ಇವತ್ತು ನಿಜವಾಗ್ಲೂ ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಭಾಗದಲ್ಲಿ ನಡೀತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈಗ ಶೋಭಾ ಕರಂದ್ಲಾಜೆ ಅವರು ಏನ್ ಹೇಳಿದ್ರು, ಪರೇಶ್ ಮಸ್ತಾ ಕೇಸಲ್ಲಿ ಇವರು ಚುಚ್ಚಿ ಸಾಯಿಸ್ಬಿಟ್ರು ಮುಸ್ಲಿಂನವರು ಅಂತ ಹೇಳಿದ್ರು. ಆಮೇಲೆ ಇವರೇ ಸಿಬಿಐ NIA ಕೊಟ್ರು. ಸಿಬಿಐ ಏನಂತ ಬಂತು? ಸಿಬಿಐ ಇಲ್ಲ, ಅವನು ನೀರಿನಲ್ಲಿ ಮುಳುಗಿ ಸತ್ತ ಅಂತ. ಹಾಗಾದ್ರೆ ಶೋಭಾ ಕರಂದ್ಲಾಜೆಗೆ ಏನ್ ಆಕ್ಷನ್ ತೆಗೆದುಕೊಂಡ್ರಿ? ಆಕ್ಷನ್ ತಗೊಂಡಿಲ್ಲ. ಆ ಸಿಬಿಐ ಹೇಳ್ಬೇಕಾಗಿತ್ತು. ಸಿಬಿಐ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ತಪ್ಪಿದೆ, ಹಾಗಾಗಿ ಅವ್ರನ್ನ ಒಳಗಡೆ ಹಾಕಿ ಅಂತ ಹೇಳ್ಬೇಕಾಗಿತ್ತು. ಅದೇ ರೀತಿ ಒಂದ್ ನಿಮಿಷ ಪ್ಲೀಸ್. ಆಮೇಲೆ ಇದು ಹಲವಾರು ನಾಯಕರು, ಬಿಜೆಪಿ ನಾಯಕರು, ವೇದವ್ಯಾಸ ಕಾಮತ್ ಇರ್ಬೋದು, ಭರತ್ ಶೆಟ್ಟಿ ಅವರು ಇರ್ಬೋದು, ಈಗ ಇಲ್ಲಿವರೆಗೂ ಗಲಾಟೆ ಮಾಡ್ತಿದ್ದವ್ರು, ಇಲ್ಲಿವರೆಗೂ ಮಾತಾಡ್ತಿದ್ದವ್ರು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ? ಯಾಕೆ ಅಂದ್ರೆ ನಾವು ನಮ್ಮ ಕಾನೂನು ಅಸ್ತ್ರವನ್ನ ನೀವು ಕಮ್ಯುನಲ್ ವೈಲೇಷನ್ ರಜಾಕ್ಜಿ, ಈಗ ನಾನು ಕೇಳೋದೇನಂದ್ರೆ, ಎಲ್ಲ ಈ ಕಡೆಯಿಂದ ಏನಾಗಿದ್ದ? ನಿಮ್ಮ ಕಡೆ ನಾಯಕರುಗಳಿಂದ, ನಿಮ್ಮ ಕಡೆಯಿಂದ ಎಲ್ಲೂ ಕೊಲೆಗಳಾಗಿಲ್ಲ, ಯಾರ್ದು ತಲೆಗಳು ಬೀಳಿಲ್ವಾ? ಎಲ್ಲ ಒಂದೇ ಸೈಡಿಂದ ಚಪ್ಪಾಳೆ ಹೊಡೆದಿರೋದ? ಇದು ಗಾಳಿಲೇ ಚಪ್ಪಾಳೆ ಹೊಡೆದ್ಬಿಟ್ರ? ರಜಾಕ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಒಂದೇ ಕೈಯಿಂದ ಚಪ್ಪಾಳೆ ಆಗ್ಬಿಡ್ತಾ ಇದ್ದು, ನಿಮ್ ಕಡೆಯಿಂದ ಯಾವ್ದು ಕೊಲೆಗಳೇ ಆಗ್ಲಿಲ್ವಾ? ಎಲ್ಲೂ ಕೊಲೆಗಳಾಗ್ಲೇ ಇಲ್ಲ. ಕೊಲೆಗಳಾಗಿವೆ, ಆದ್ರೆ ಅದಕ್ಕೆ ಕೋಮು ಟ್ವಿಸ್ಟ್ ಅನ್ನ ಕೊಟ್ಟು ಸುಮ್ನೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರೋ ಸಾರ್ವಜನಿಕ ಹೋಗ್ಬಿಟ್ಟು ಹಿರಿಯವನ ಕೊಲೆ ಆಯ್ತು ಅಂತ ಇವನ ಕೊಲೆ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರವೀಣ್ ನೇತಾರು ನನಗೆ 25 ಲಕ್ಷ ಕೊಡೋದು, ಈ ಮುಸಲ್ಮಾನರಿಗೆ ಏನು ಕೊಡಲ್ಲ, ಅಲ್ಲಿ ನೋಡಕ್ ಹೋಗೋದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿತನ ತೋರಿಸಿ ಬೆಂಗಳೂರಿಗೆ ವಾಪಸ್ ಬರೋದು. ಸರ್ಕಾರವೂ ಕೂಡ ಮುಸಲ್ಮಾನ್ ಸಮುದಾಯವನ್ನ ಟಾರ್ಗೆಟ್ ಮಾಡೋದು ಎಲ್ಲಿ ಶುರು ಆಯ್ತು, ಅಲ್ಲಿ ಈ ಗಲಭೆಗಳು ಜಾಸ್ತಿ ಆಯ್ತು. ಯಾರಾದ್ರೂ ಬಂದ್ಕೊಂಡು ಕೇಳ್ಬೇಕಲ್ವಾ? ಆದ್ರೆ ಈ ಬಿಜೆಪಿನವರ ಮನಸ್ಥಿತಿ ಯಾವ ತರ ಗೊತ್ತಾ? ಇದೇ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಮುಂದೆ ನಿಂತ್ಕೊಂಡು ಪೇಟ ಧರಿಸಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಟಿಪ್ಪು ಸುಲ್ತಾನ್ ಅವ್ರನ್ನ ಹೊಗಳಿದ್ದು. ಆದ್ರೆ ಸರ್ಕಾರ ರಚಿಸಿದಾಗ ಅದೇ ಯಡಿಯೂರಪ್ಪ ಅವರು ಫಸ್ಟ್ ಕೆಲಸ ಏನ್ ಮಾಡ್ತಾರೆ? ಟಿಪ್ಪು ಜಯಂತಿ ಬ್ಯಾನ್. ಇಲ್ಲಿ ರಾಜಕಾರಣ ಅರ್ಥ ಆಗ್ತಿಲ್ವಾ? ನೋಡಿ, ರಾಜಕಾರಣದ ಲಾಭಕ್ಕೋಸ್ಕರ ಇವ್ರು ಎಲ್ಲಿವರೆಗೂ ಹೋಗ್ಬೋದು?
ಹೆಣದ ಮೇಲೆ ರಾಜಕಾರಣ, ಕೇವಲ ಹೆಣದ ಮೇಲೆ ರಾಜಕಾರಣ. ಈಗ ನೀವು ನಿಮ್ಮ ಕಡೆ ರಸಾಕ್ ಈಗ ನಿಮ್ಮ ಕಡೆ ರಾಜಕಾರಣಿಗಳು ಯಾರೂ ಇಲ್ಲ, ಯಾರು ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಯಾರೂ ಇಲ್ಲ ನಿಮ್ಮ ಕಡೆ. ಹಂಗಾದ್ರೆ ನಿಮ್ಮ ಕೆಲವು ಈ ತರ ಗಲಭೆಗಳ ಹಿಂದೆ ಅದೇ ರಾಜಕೀಯ ನಾಯಕರಿಲ್ಲ. ನಾನು ಓಪನಿಂಗ್ ಸ್ಟೇಟ್ಮೆಂಟ್ ನಿಮಗೆ ಹೇಳಿದ್ದೀನಿ, ನಮ್ಮ ಕಡೆಯಿಂದ ಯಾವ್ದಾದ್ರು ಒಂದು ಪ್ರಚೋದನಾಕಾರಿ ಹೇಳಿಕೆ, ನಮ್ಮ ಕಡೆಯಿಂದ ಯಾವ್ದಾದ್ರು ಕೆಡಕುವುದು, ಯಾವ್ದಾದ್ರು ಒಂದು ದ್ವೇಷ ಭಾಷಣ ಮುಸಲ್ಮಾನರ ಕಡೆಯಿಂದ ತೋರಿಸಿ ಎಲ್ಲಾದ್ರೂ ಒಂದನ್ನ ತೋರಿಸಿ. ಏನು ಇಲ್ದಿರೋದು ಈ ಕಡೆ ಇಷ್ಟೊಂದೆಲ್ಲ ಯಾಕೆ ಬರ್ತಿದೆ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್ ಇದೆ ರಮಕಾಂತ್. ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಅಂತಾರೆ ಇದಕ್ಕೆ. ಓಕೆ, ಈ ಹಿಂದೂಗಳನ್ನ ಸುಮ್ಮನೆ ತರ ಮಾತಾಡಿ ಇದೇ ಪ್ರವೀಣ್ ನಟ್ಟಾರು ಇದೇ ಬಿಜೆಪಿ ಸರ್ಕಾರಕ್ಕೆ ಕೆಲಸ ಕೇಳಿದ್ದ. ಕೋವಿಡ್ ಅಲ್ಲಿ 14,000 ರೂಪಾಯಿ ಸಂಬಳ ಅದಕ್ಕೆ. ಆ ಕೆಲಸವನ್ನ ಕೊಡ್ಲಿಲ್ಲ ಈ ಬಿಜೆಪಿ ಸರ್ಕಾರ. ಅದೇ ಕೊಲೆ ಆದ್ಮೇಲೆ ಕೊಟ್ಟು ಮನೆಗೆ 25 ಲಕ್ಷ ಕೊಟ್ಟು ಅವ್ಳ ತಂಗಿ ಬಂದ್ಬಿಟ್ಟು ಹೇಳ್ತಾನೆ ಇದೆಲ್ಲ ಬೇಡ, ಈ ತರ ಕೋವಿಡ್ ಮಾಡ್ಬಾರ್ದು ಅಂತ. ಬೆಳಿಗ್ಗೆ ಸಾಯಂಕಾಲ ಅವ್ಳ ಸ್ಟೇಟ್ಮೆಂಟ್ ಚೇಂಜ್. ಯಾಕೆ? ತಮ್ಮ ರಾಜಕಾರಣಕ್ಕೋಸ್ಕರ ಯಾವ ತರ ಯಾರನ್ನ ಯಾವಾಗ ಬಳಸ್ಕೊಬೇಕು ಇವ್ರು ಚೆನ್ನಾಗ್ ಗೊತ್ತು. ಇದೇ ಚಕ್ರವರ್ತಿ ಸುಲಿಮನ್ ಅವ್ರ ಬಗ್ಗೆ ಇವಾಗ ನೀವು ಮಾತಾಡ್ತಿದ್ರಿ. ಅವ್ರು ಹೇಳಿದ್ದೇನು? 30-35 ವರ್ಷಗಳಾಗಿ ನಿಮಗೆ ನಮ್ಮ ಸಮುದಾಯದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ ಅಂತ ನೀವು ಸುಮ್ನೆ ಕೂತಿರ್ಬೇಡಿ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಅಲ್ಲ, ಆ ಸಮುದಾಯದಲ್ಲಿ ಈ ಸಮುದಾಯದಲ್ಲಿ ಸ್ವಲ್ಪ ನೋಡಿ ಅಲ್ಲ. ಅಂದ್ರೆ ಏನರ್ಥ? ನಿರುದ್ಯೋಗಿಗಳಿಗೆ ನಿಮ್ಮ ಸಮುದಾಯದಲ್ಲೇ ಜಾಗ ಇಲ್ಲ, ಪಕ್ಕದಲ್ಲಿ ಹೋಗ್ಬಿಟ್ಟು ನೋಡಿ ಅಂದ್ರೆ ಕೇಳ್ಕೋದಲ್ವಾ? ರಾಷ್ಟ್ರೀಯ ಶ್ರೀಗಳೇ ಯಾವ ಕೊನೆ ಯಾವಾಗಿದು? ಆ ಕಡೆ ಈ ಕಡೆ ನೋಡಿ ಅಂತ ಹೇಳಿದ್ರು, ಬೇರೆ ಧರ್ಮದ ಹುಡುಗಿರನ್ನ ಮದುವೆ ಆಗಿ ಅಂತ ಹೇಳಿದ್ರು. ಪ್ರಚೋದನೆ ಮಾಡಿಲ್ವಾ ಇವ್ರುಗಳೆಲ್ಲ? ಅಲ್ಲ ರಮಾಕಾಂತ್ ಜಿ, ಇದು ಕೊನೆ ಹೇಗಾಗುವುದು? ಒಬ್ಬರು ಸರ್ಕಾರದ ಜನಪ್ರತಿನಿಧಿಯಾಗಿ, ಸರ್ಕಾರದ ಪ್ರತಿನಿಧಿ ಜಮೀರ್ ಅಹಮದ್ ಅವರು ನಿನ್ನೆ ಒಬ್ಬರ ಜೊತೆ 50 ಲಕ್ಷ ರೂಪಾಯಿ ರಹಿಮಾನ್ ಮನೆಗೆ ಕಳಿಸ್ತಾರೆ. ಇದೇನು ಓಲೈಕೆ ಅಲ್ವಾ? ಈಗ ಒಂದು ವೇಳೆ ಆ ರಹಿಮಾನ್ ಮಾತ್ರ ಹೋಗಿದ್ದಾನೋ, ಈ ಹಿಂದೆ 14 ಪ್ರಕರಣಗಳಾಯ್ತಲ್ಲ, ಎಲ್ಲ ಪ್ರಕರಣಗಳಲ್ಲಿ ಇವರೊಬ್ಬರು ಸಚಿವರಾಗಿ ನಡೆಸಿಕೊಂಡ ರೀತಿ ಸರಿನಾ? ಈಗ ದೊಡ್ಡೇರಿ ಅವರು ಮಾತಾಡ್ತಾ ಹೇಳಿದ್ರು, ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣ ಪ್ರವೋಕ್ ಆಗ್ತದೆ. ಇದು ಪ್ರವೋಕ್ ಅಲ್ವಾ? 50 ಲಕ್ಷ ಕೊಡ್ತಾ ಇರೋದು ಪ್ರವೋಕ್ ಅಲ್ವಾ? ಇದು ಕೂಡ ಒಂದು ರೀತಿಯ ಗುಮಾನಿಯನ್ನ ಸೂಚಿಸುವಂತ ಪ್ರಕರಣ ಅಲ್ವಾ? ಸರ್ಕಾರದ ಒಬ್ಬರು ಪ್ರತಿನಿಧಿಯಾಗಿ ಅದನ್ನು ಮಾಡಿದ್ದು ಸರಿನಾ? ಇದು ಒಂದು. ಎರಡನೆಯದ್ದು, ಚಕ್ರವರ್ತಿ ಸೂಲಿಬೆಲೆ ಅವರು ಇಷ್ಟು ಕಡೆಯಲ್ಲಿ ಸ್ಪೀಚ್ ಮಾಡಿದ್ದಾರೆ. ಈಗ ನಮ್ಮ ಜೊತೆ ಬಹಳ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಯಾಕೆ ಕೋಮುಗಲಭೆ ಆಗಿಲ್ಲ? ಎಲ್ಲೂ ಕೋಮುಗಲಭೆ ಆಗಿಲ್ಲ. ಯಾಕೆ ಅಂದ್ರೆ ನಮಗನ್ನಿಸುವುದು ಅವರು ಕೆಲವು ಸರ್ಕಾರದ ವಿಷಯಗಳನ್ನ ಜನಮಾನಸದಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನುವ ಕಾರಣಕ್ಕೆ ಈ ರೀತಿಯ ವಿಷಯವಾಗಿರೋದು. ಇಲ್ಲದಿದ್ರೆ ನಾವು ನೋಡಿದ್ದೇವೆ ಚಕ್ರವರ್ತಿ ಅವರ ಸ್ಪೀಚ್ ಅನ್ನ ನಾವು ತುಂಬಾ ಗಮನಿಸಿದ್ದೇವೆ. ಅವರು ರಾಷ್ಟ್ರದ ವಿಷಯವನ್ನ ಇಟ್ಟುಕೊಂಡು ಮಾತಾಡ್ತಾರೆ. ಎಲ್ಲಿ ತಪ್ಪುಗಳಾಗ್ತದೆ ಆ ತಪ್ಪುಗಳನ್ನ ಕಂಡು ಹಿಡಿಯುತ್ತಾರೆ. ಹಾಗೆ ಅಂತ ಹೇಳಿ ಅವರನ್ನ ನೀವು ಬಂಧನ ಮಾಡಿದಷ್ಟು, ಅವರನ್ನ ನೀವು ಅದುಮಿದಷ್ಟು ನಿಮ್ಗೆ ನಷ್ಟವೇ ಹೊರತು ನಿಮಗೆ ಲಾಭ ಆಗುವುದಿಲ್ಲ ಇದರಿಂದ. ಫೈನ್.